ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಒಬ್ಬರಾದ ನಂತರ ಒಬ್ಬೊಬ್ಬರನ್ನ ಈಗ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಹೇಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಬರ್ಲಿಕ್ಕೆ ಹೇಳಿದ್ರು ಮಾನ್ಯ ಸಚಿವರು. ಅವರಾದ ನಂತರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ದೆಹಲಿಗೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಬೆಳಗಾವಿಯಿಂದ ದೆಹಲಿಗೆ ಹಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗಾಗಲೇ ದೆಹಲಿಯಲ್ಲಿ ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇದೀಗ ಮತ್ತೊಬ್ಬರು ಮಂತ್ರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಹೈಕಮಾಂಡ್ ಬರೋದಕ್ಕೆ ಬುಲಾವ್ ನೀಡಿದೆ. ಹಾಗಾಗಿ ದೆಹಲಿಗೆ ಹೋಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ವರಿಷ್ಠರ ನಡೆ. ಒಬ್ಬೊಬ್ಬರೇ ಸಚಿವರನ್ನ ಹೈಕಮಾಂಡ್ ನಾಯಕರು ಈಗ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ಕರೀತಾ ಇರೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಅವರು ಆಲ್ರೆಡಿ ಈಗ ದೆಹಲಿಯನ್ನ ತಲುಪಿಯಾಗಿದೆ. ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕ ಭವನದಿಂದ ತೆರಳಿದ್ದಾರೆ ಸಿಎಂ, ಡಿಸಿಎಂ. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಕ್ಯಾಬಿನೆಟ್ ಸರ್ಜರಿ, ಕಾಲ್ತುಳಿತ ಘಟನೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ಹೈಕಮಾಂಡ್ ಜೊತೆಯಲ್ಲಿ ಮಾಡ್ತಾರೆ. 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಎಡವಟ್ಟಿದು, ದೊಡ್ಡ ಮುಜುಗರವೂ ಆಗಿದೆ ಸರ್ಕಾರಕ್ಕೆ. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಒಪ್ಪಿಸೋದ್ರ ಜೊತೆಗೆ ಕ್ಯಾಬಿನೆಟ್ ಸರ್ಜರಿ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅನ್ನುವ ವಿಚಾರವೂ ಕೂಡ ಪ್ರಸ್ತುತ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆಯೂ ಕೂಡ ಸುದ್ದಿ ಎಲ್ಲವೂ ಕೂಡ ಇದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಭಾವಿ ಸಚಿವರನ್ನು ಕೂಡ ಈಗ ಬರ್ಲಿಕ್ಕೆ ಹೇಳಿದ್ರು, ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಭಾವಿ ಮಂತ್ರಿಗಳನ್ನ ಈಗ ಡೆಲ್ಲಿಗೆ ಕರೆಸ್ಕೋತಾ ಇದ್ದಾರೆ ಹೈಕಮಾಂಡ್. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆಸುತ್ತಿರುವುದರ ಹಿಂದಿನ ಮರ್ಮ ಏನು? ಸಡನ್ ಆಗಿ ಅವರಿಗೆ ಯಾಕೆ ಬುಲಾವ್ ಬಂತು ಅಂತ ಹೈಕಮಾಂಡ್ನಿಂದ? ಬಸವರಾಜ್. ರಂಜಿತ್, ಇಲ್ಲಿ ಸಿಎಂ ಡಿಸಿಎಂ ಅವರಿಗೆ ಬುಲಾವ್ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ. ಅವರು ಹೋಗಿದ್ದಾರೆ ನಿಜ. ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಇನ್ನು ಉಳಿದಂತ ಹಿರಿಯ ಸಚಿವರು ಇರಬಹುದು, ಅವರು ಕೂಡ ದೆಹಲಿಗೆ ಹೋಗುವುದರಲ್ಲಿ ಅರ್ಥ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಮತ್ತು ಒಂದಷ್ಟು ಬದಲಾವಣೆ ಆದ್ರೆ ಅವರು ಕೂಡ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ. ಹೀಗಾಗಿ ಹಿರಿಯ ಸಚಿವರು ಮತ್ತು ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ಆದ್ರೆ ಹೆಬ್ಬಾಳ್ಕರ್ ಅವರನ್ನ ದೆಹಲಿಗೆ ಹೈಕಮಾಂಡ್ ಕರೆಸ್ಕೊಳ್ತಾ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ಹೈಕಮಾಂಡ್ ಸಹಜವಾಗಿ ಒಂದಷ್ಟು ಸಚಿವರಿಗೆ ಬುಲಾವ್ ಕೊಡಲ್ಲ. ನಮ್ಮ ನಾಯಕರು ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ನಾವು ಹೋಗೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೆಲವು ಸಚಿವರು ಹೋಗಿರ್ತಾರೆ. ನೀವು ಬಹುತೇಕ ಉದಾಹರಣೆಗೆ ಬೈರತಿ ಸುರೇಶ್ ಅವರು ಸಿಎಂ ಜೊತೆಗೆ ಹೋಗಿದ್ದಾರೆ. ಆದ್ರೆ ಅವರು ಸಪೋರ್ಟಿವ್ ಆಗಿ ಹೋಗಿದ್ದಾರೆ ಹೊರತು ಹೈಕಮಾಂಡ್ ಅವರನ್ನ ಕರೆದು ಮಾತನಾಡಿಸತ್ತೆ ಅನ್ನುವಂಥದ್ದಲ್ಲ. ಆದ್ರೆ ಬಹಳ ಪ್ರಮುಖವಾಗಿ ಆ ಸಚಿವ ಸ್ಥಾನವನ್ನ ಕೈ ಬಿಡ್ತಕ್ಕಂತ ವಿಚಾರದಲ್ಲಿ ಹೆಬ್ಬಾಳ್ಕರ್ ಅವರ ಹೆಸರು ಇದೆ, ಬೈರತಿ ಸುರೇಶ್ ಅವರ ಹೆಸರು ಇದೆ. ಹಾಗಾಗಿ ಅವರು ಆತಂಕಗೊಂಡು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದೇಳುತ್ತೆ. ಯಾಕಂದ್ರೆ ಆ ಸಚಿವ ಸ್ಥಾನ ಕೈ ಬಿಟ್ಟಂತ ಸಂದರ್ಭದಲ್ಲಿ ಇವರು ತಮ್ಮ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಜೊತೆಗೆ ಇದ್ದಾಗ ಒಂದಷ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತದ್ದಾಗ್ಲಿ ಮತ್ತು ತಮ್ಮ ನಾಯಕರಿಗೆ ಒಂದಷ್ಟು ದುಂಬಾಲು ಬಿದ್ದು ನಾನು ಕ್ಯಾಬಿನೆಟ್ ನಲ್ಲಿ ಉಳ್ಕೊಳ್ತೇನೆ, ಹಾಗಾಗಿ ನಮ್ಮ ಹೆಸರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅನ್ನುವಂತ ಒಂದಷ್ಟು ಒತ್ತಡವನ್ನು ಹೇರುವಂತ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿ ಒಂದಷ್ಟು ಸಚಿವರುಗಳು ಕೂಡ ಹೋಗ್ತಾರೆ ಮತ್ತು ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಬರಲಿ ಅನ್ನುವಂತ ಕಾರಣಕ್ಕಾಗಿ ಒಂದು ಹೈಕಮಾಂಡ್ ಮೇಲೆ ಸಿಎಂ ಡಿಸಿಎಂ ಮೇಲೆ ಒತ್ತಡವನ್ನು ಹೇರಕ್ಕೋಸ್ಕರ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಸಚಿವರು ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಒಬ್ಬರಾದ ನಂತರ ಒಬ್ಬೊಬ್ಬರನ್ನ ಈಗ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಹೇಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಬರ್ಲಿಕ್ಕೆ ಹೇಳಿದ್ರು ಮಾನ್ಯ ಸಚಿವರು. ಅವರಾದ ನಂತರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ದೆಹಲಿಗೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಬೆಳಗಾವಿಯಿಂದ ದೆಹಲಿಗೆ ಹಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗಾಗಲೇ ದೆಹಲಿಯಲ್ಲಿ ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇದೀಗ ಮತ್ತೊಬ್ಬರು ಮಂತ್ರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಹೈಕಮಾಂಡ್ ಬರೋದಕ್ಕೆ ಬುಲಾವ್ ನೀಡಿದೆ. ಹಾಗಾಗಿ ದೆಹಲಿಗೆ ಹೋಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ವರಿಷ್ಠರ ನಡೆ. ಒಬ್ಬೊಬ್ಬರೇ ಸಚಿವರನ್ನ ಹೈಕಮಾಂಡ್ ನಾಯಕರು ಈಗ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ಕರೀತಾ ಇರೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಅವರು ಆಲ್ರೆಡಿ ಈಗ ದೆಹಲಿಯನ್ನ ತಲುಪಿಯಾಗಿದೆ. ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕ ಭವನದಿಂದ ತೆರಳಿದ್ದಾರೆ ಸಿಎಂ, ಡಿಸಿಎಂ. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಕ್ಯಾಬಿನೆಟ್ ಸರ್ಜರಿ, ಕಾಲ್ತುಳಿತ ಘಟನೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ
ಹೈಕಮಾಂಡ್ ಜೊತೆಯಲ್ಲಿ ಮಾಡ್ತಾರೆ. 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಎಡವಟ್ಟಿದು, ದೊಡ್ಡ ಮುಜುಗರವೂ ಆಗಿದೆ ಸರ್ಕಾರಕ್ಕೆ. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಒಪ್ಪಿಸೋದ್ರ ಜೊತೆಗೆ ಕ್ಯಾಬಿನೆಟ್ ಸರ್ಜರಿ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅನ್ನುವ ವಿಚಾರವೂ ಕೂಡ ಪ್ರಸ್ತುತ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆಯೂ ಕೂಡ ಸುದ್ದಿ ಎಲ್ಲವೂ ಕೂಡ ಇದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಭಾವಿ ಸಚಿವರನ್ನು ಕೂಡ ಈಗ ಬರ್ಲಿಕ್ಕೆ ಹೇಳಿದ್ರು, ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಭಾವಿ ಮಂತ್ರಿಗಳನ್ನ ಈಗ ಡೆಲ್ಲಿಗೆ ಕರೆಸ್ಕೋತಾ ಇದ್ದಾರೆ ಹೈಕಮಾಂಡ್. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆಸುತ್ತಿರುವುದರ ಹಿಂದಿನ ಮರ್ಮ ಏನು? ಸಡನ್ ಆಗಿ ಅವರಿಗೆ ಯಾಕೆ ಬುಲಾವ್ ಬಂತು ಅಂತ ಹೈಕಮಾಂಡ್ ನಿಂದ? ಬಸವರಾಜ್. ರಂಜಿತ್, ಇಲ್ಲಿ ಸಿಎಂ ಡಿಸಿಎಂ ಅವರಿಗೆ ಬುಲಾವ್ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ. ಅವರು ಹೋಗಿದ್ದಾರೆ ನಿಜ. ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಇನ್ನು ಉಳಿದಂತ ಹಿರಿಯ ಸಚಿವರು ಇರಬಹುದು, ಅವರು ಕೂಡ ದೆಹಲಿಗೆ ಹೋಗುವುದರಲ್ಲಿ ಅರ್ಥ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಮತ್ತು ಒಂದಷ್ಟು ಬದಲಾವಣೆ ಆದ್ರೆ ಅವರು ಕೂಡ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ. ಹೀಗಾಗಿ ಹಿರಿಯ ಸಚಿವರು ಮತ್ತು ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ಆದ್ರೆ ಹೆಬ್ಬಾಳ್ಕರ್ ಅವರನ್ನ ದೆಹಲಿಗೆ ಹೈಕಮಾಂಡ್ ಕರೆಸ್ಕೊಳ್ತಾ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ಹೈಕಮಾಂಡ್ ಸಹಜವಾಗಿ ಒಂದಷ್ಟು ಸಚಿವರಿಗೆ ಬುಲಾವ್ ಕೊಡಲ್ಲ. ನಮ್ಮ ನಾಯಕರು ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ನಾವು ಹೋಗೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೆಲವು ಸಚಿವರು ಹೋಗಿರ್ತಾರೆ. ನೀವು ಬಹುತೇಕ ಉದಾಹರಣೆಗೆ ಬೈರತಿ ಸುರೇಶ್ ಅವರು ಸಿಎಂ ಜೊತೆಗೆ ಹೋಗಿದ್ದಾರೆ, ಆದ್ರೆ ಅವರು ಸಪೋರ್ಟಿವ್ ಆಗಿ ಹೋಗಿದ್ದಾರೆ ಹೊರತು ಹೈಕಮಾಂಡ್ ಅವರನ್ನ ಕರೆದು ಮಾತನಾಡಿಸತ್ತೆ ಅನ್ನುವಂಥದ್ದಲ್ಲ. ಆದ್ರೆ ಬಹಳ ಪ್ರಮುಖವಾಗಿ ಆ ಸಚಿವ ಸ್ಥಾನವನ್ನ ಕೈ ಬಿಡ್ತಕ್ಕಂತ ವಿಚಾರದಲ್ಲಿ ಹೆಬ್ಬಾಳ್ಕರ್ ಅವರ ಹೆಸರು ಇದೆ, ಬೈರತಿ ಸುರೇಶ್ ಅವರ ಹೆಸರು ಇದೆ. ಹಾಗಾಗಿ ಅವರು ಆತಂಕಗೊಂಡು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದೇಳುತ್ತೆ. ಯಾಕಂದ್ರೆ ಆ ಸಚಿವ ಸ್ಥಾನ ಕೈ ಬಿಟ್ಟಂತ ಸಂದರ್ಭದಲ್ಲಿ ಇವರು ತಮ್ಮ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಜೊತೆಗೆ ಇದ್ದಾಗ ಒಂದಷ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತದ್ದಾಗ್ಲಿ ಮತ್ತು ತಮ್ಮ ನಾಯಕರಿಗೆ ಒಂದಷ್ಟು ದುಂಬಾಲು ಬಿದ್ದು ನಾನು ಕ್ಯಾಬಿನೆಟ್ ನಲ್ಲಿ ಉಳ್ಕೊಳ್ತೇನೆ, ಹಾಗಾಗಿ ನಮ್ಮ ಹೆಸರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅನ್ನುವಂತ ಒಂದಷ್ಟು ಒತ್ತಡವನ್ನು ಹೇರುವಂತ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿ ಒಂದಷ್ಟು ಸಚಿವರುಗಳು ಕೂಡ ಹೋಗ್ತಾರೆ ಮತ್ತು ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಮಾಣ ಬೆಳೆಸೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಬರಲಿ ಅನ್ನುವಂತ ಕಾರಣಕ್ಕಾಗಿ ಒಂದು ಹೈಕಮಾಂಡ್ ಮೇಲೆ ಸಿಎಂ ಡಿಸಿಎಂ ಮೇಲೆ ಒತ್ತಡವನ್ನು ಹೇರಕ್ಕೋಸ್ಕರ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಸಚಿವರು ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಒಬ್ಬರಾದ ನಂತರ ಒಬ್ಬೊಬ್ಬರನ್ನ ಈಗ ಹೈಕಮಾಂಡ್ ದೆಹಲಿಗೆ ಬನ್ನಿ ಅಂತ ಹೇಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಬರ್ಲಿಕ್ಕೆ ಹೇಳಿದ್ರು ಮಾನ್ಯ ಸಚಿವರು. ಅವರಾದ ನಂತರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ದೆಹಲಿಗೆ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಬೆಳಗಾವಿಯಿಂದ ದೆಹಲಿಗೆ ಹಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗಾಗಲೇ ದೆಹಲಿಯಲ್ಲಿ ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಹಾಗೆ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇದೀಗ ಮತ್ತೊಬ್ಬರು ಮಂತ್ರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಹೈಕಮಾಂಡ್ ಬರೋದಕ್ಕೆ ಬುಲಾವ್ ನೀಡಿದೆ. ಹಾಗಾಗಿ ದೆಹಲಿಗೆ ಹೋಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ವರಿಷ್ಠರ ನಡೆ. ಒಬ್ಬೊಬ್ಬರೇ ಸಚಿವರನ್ನ ಹೈಕಮಾಂಡ್ ನಾಯಕರು ಈಗ ಡೆಲ್ಲಿಗೆ ಬನ್ನಿ ಅಂತ ಹೇಳಿ ಕರೀತಾ ಇರೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಆಲ್ರೆಡಿ ಈಗ ದೆಹಲಿಯನ್ನ ತಲುಪಿಯಾಗಿದೆ. ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕ ಭವನದಿಂದ ತೆರಳಿದ್ದಾರೆ ಸಿಎಂ ಡಿಸಿಎಂ. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಕ್ಯಾಬಿನೆಟ್ ಸರ್ಜರಿ, ಕಾಲ್ತುಳಿತ ಘಟನೆಯ ಬಗ್ಗೆಯೂ ಕೂಡ ಚರ್ಚೆಯನ್ನ ಹೈಕಮಾಂಡ್ ಜೊತೆಯಲ್ಲಿ ಮಾಡ್ತಾರೆ. 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಎಡವಟ್ಟಿದು, ದೊಡ್ಡ ಮುಜುಗರವೂ ಆಗಿದೆ ಸರ್ಕಾರಕ್ಕೆ. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಒಪ್ಪಿಸೋದ್ರ ಜೊತೆಗೆ ಕ್ಯಾಬಿನೆಟ್ ಸರ್ಜರಿ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅನ್ನುವ ವಿಚಾರವೂ ಕೂಡ ಪ್ರಸ್ತುತ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆಯೂ ಕೂಡ ಸುದ್ದಿ ಎಲ್ಲವೂ ಕೂಡ ಇದಾವೆ. ಹೀಗಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಭಾವಿ ಸಚಿವರನ್ನು ಕೂಡ ಈಗ ಬರ್ಲಿಕ್ಕೆ ಹೇಳಿದ್ರು, ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಭಾವಿ ಮಂತ್ರಿಗಳನ್ನ ಈಗ ಡೆಲ್ಲಿಗೆ ಕರೆಸ್ಕೋತಾ ಇದ್ದಾರೆ ಹೈಕಮಾಂಡ್. ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕರೆಸುತ್ತಿರುವುದರ ಹಿಂದಿನ ಮರ್ಮ ಏನು? ಸಡನ್ ಆಗಿ ಅವರಿಗೆ ಯಾಕೆ ಬುಲಾವ್ ಬಂತು ಅಂತ ಹೈಕಮಾಂಡ್ ನಿಂದ? ಬಸವರಾಜ್.
ರಂಜಿತ್, ಇಲ್ಲಿ ಸಿಎಂ ಡಿಸಿಎಂ ಅವರಿಗೆ ಬುಲಾವಿದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಅವ್ರು ಹೋಗಿದ್ದಾರೆ ನಿಜ. ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಇನ್ನು ಉಳಿದಂತ ಹಿರಿಯ ಸಚಿವರು ಇರಬಹುದು, ಅವರು ಕೂಡ ದೆಹಲಿಗೆ ಹೋಗುವುದರಲ್ಲಿ ಅರ್ಥ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಮತ್ತು ಒಂದಷ್ಟು ಬದಲಾವಣೆ ಆದ್ರೆ ಅವರು ಕೂಡ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ. ಹೀಗಾಗಿ ಹಿರಿಯ ಸಚಿವರು ಮತ್ತು ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ಆದ್ರೆ ಹೆಬ್ಬಾಳ್ಕರ್ ಅವರನ್ನ ದೆಹಲಿಗೆ ಹೈಕಮಾಂಡ್ ಕರ್ಸ್ಕೊಳ್ತಾ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ಹೈಕಮಾಂಡ್ ಸಹಜವಾಗಿ ಒಂದಷ್ಟು ಸಚಿವರಿಗೆ ಬುಲಾವ್ ಕೊಡಲ್ಲ. ನಮ್ಮ ನಾಯಕರು ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ನಾವು ಹೋಗೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೆಲವು ಸಚಿವರು ಹೋಗಿರ್ತಾರೆ. ನೀವು ಬಹುತೇಕ ಉದಾಹರಣೆಗೆ ಬೈರತಿ ಸುರೇಶ್ ಅವರು ಸಿಎಂ ಜೊತೆಗೆ ಹೋಗಿದ್ದಾರೆ. ಆದ್ರೆ ಅವರು ಸಪೋರ್ಟಿವ್ ಆಗಿ ಹೋಗಿದ್ದಾರೆ ಹೊರತು ಹೈಕಮಾಂಡ್ ಅವರನ್ನ ಕರೆದು ಮಾತನಾಡಿಸುತ್ತೆ ಅನ್ನುವಂಥದ್ದಲ್ಲ. ಆದ್ರೆ ಬಹಳ ಪ್ರಮುಖವಾಗಿ ಆ ಸಚಿವ ಸ್ಥಾನವನ್ನ ಕೈ ಬಿಡ್ತಕ್ಕಂತ ವಿಚಾರದಲ್ಲಿ ಹೆಬ್ಬಾಳ್ಕರ್ ಅವರ ಹೆಸರು ಇದೆ, ಬೈರತಿ ಸುರೇಶ್ ಅವರ ಹೆಸರು ಇದೆ. ಹಾಗಾಗಿ ಅವರು ಆತಂಕಗೊಂಡು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದೇಳುತ್ತೆ. ಯಾಕಂದ್ರೆ ಆ ಸಚಿವ ಸ್ಥಾನ ಕೈ ಬಿಟ್ಟಂತ ಸಂದರ್ಭದಲ್ಲಿ ಇವರು ತಮ್ಮ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಜೊತೆಗೆ ಇದ್ದಾಗ ಒಂದಷ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತದ್ದಾಗ್ಲಿ ಮತ್ತು ತಮ್ಮ ನಾಯಕರಿಗೆ ಒಂದಷ್ಟು ದುಂಬಾಲು ಬಿದ್ದು ನಾನು ಕ್ಯಾಬಿನೆಟ್ ನಲ್ಲಿ ಉಳ್ಕೊಳ್ತೇನೆ, ಹಾಗಾಗಿ ನಮ್ಮ ಹೆಸರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅನ್ನುವಂತ ಒಂದಷ್ಟು ಒತ್ತಡವನ್ನು ಹೇರುವಂತ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿ ಒಂದಷ್ಟು ಸಚಿವರುಗಳು ಕೂಡ ಹೋಗ್ತಾರೆ ಮತ್ತು ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಮಾಣ ಬೆಳೆಸೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಬರಲಿ ಅನ್ನುವಂತ ಕಾರಣಕ್ಕಾಗಿ ಒಂದು ಹೈಕಮಾಂಡ್ ಮೇಲೆ ಸಿಎಂ ಡಿಸಿಎಂ ಮೇಲೆ ಒತ್ತಡವನ್ನು ಹೇರೋಕ್ಕೋಸ್ಕರ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಸಚಿವರು ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.